ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಆಯಿತಾ, ನಾನಿವತ್ತೇ ಮಿನಿ ವ್ಲಾಗ್ ಮಾಡ್ತಿದ್ದೀನಿ. ವ್ಲಾಗಲ್ಲಿ ಚಿಕನ್ ಗ್ರೇವಿ ಮತ್ತು ಅಕ್ಕಿ ರೊಟ್ಟಿನ ಮಾಡಿ ತೋರಿಸ್ತಿದ್ದೀನಿ. ಅಕ್ಕಿ ರೊಟ್ಟಿನ ರೆಸಿಪಿನ ಹಾಕಿಲ್ಲ ನಾನು, ಬಟ್ ಅಕ್ಕಿ ರೊಟ್ಟಿ ಎಲ್ಲರಿಗೂ ಮಾಡೋದು ಬರುತ್ತೆ. ನಾನು ಜಸ್ಟ್ ಅಕ್ಕಿ ರೊಟ್ಟಿನ ತೋರಿಸಿದ್ದೀನಿ ಅಷ್ಟೇ. ಚಿಕನ್ ಗ್ರೇವಿನೂ ಅಷ್ಟೇ ಸಿಂಪಲ್ಲಾಗಿ ಮಾಡಿದ್ದೀನಿ ನಾನು, ಅದೇನು ಗ್ರ್ಯಾಂಡಾಗಿ ಮಾಡಿಲ್ಲ. ಆಯಿತಾ, ಬನ್ನಿ ತೋರಿಸ್ತೀನಿ. ಚಿಕನ್ ಆಲ್ರೆಡಿ ನಾನು ಬೇಯಿಸಿಟ್ಕೊಂಡಿದ್ದೀನಿ, ಎಣ್ಣೆ ಹಾಕಿ ಮತ್ತು ಉಪ್ಪು ಹಾಕಿ ಅರಿಶಿನ ಹಾಕಿ ಬೇಯಿಸಿಟ್ಕೊಂಡಿದ್ದೀನಿ. ಇವಾಗ ಅದಕ್ಕೆ ಈರುಳ್ಳಿ, ಟೊಮೆಟೊ, ಕೊತ್ತಂಬರಿ ಸೊಪ್ಪು ಹಾಕಿ ಮತ್ತೆ ಬೇಯೋಕೆ ಇಡ್ತೀನಿ. ಆಯಿತಾ, ಅಂದರೆ ಅರ್ಧಂಬರ್ಧ ಬೇಯಿಸಿಟ್ಕೊಂಡಿದ್ದೀನಿ ನಾನು ಅಷ್ಟೇ. ಇವಾಗ ಇದನ್ನು ಹಾಕಿ ಮುಚ್ಚಿ ಇಡ್ತೀನಿ. ಇದನ್ನೆಲ್ಲ ಇದು ಬೇಯೋಷ್ಟರಲ್ಲಿ ನಾನು ಪೇಸ್ಟ್ ಮಾಡ್ಕೊತೀನಿ. ಒಂದು ಟೊಮೆಟೊ ಮತ್ತು ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ, ಶುಂಠಿ ಹಾಕಿ ಪೇಸ್ಟ್ ಮಾಡ್ತೀನಿ. ಆಯಿತಾ, ಒಂದು ಬನ್ನಿ ತೋರಿಸ್ತೀನಿ ಪೇಸ್ಟ್ ಮಾಡೋದನ್ನು. ಪೇಸ್ಟ್ ರೆಡಿ ಆದಮೇಲೆ ಮತ್ತು ಕೊಬ್ಬರಿದು ಒಂದು ತುರ್ಕೊಂಡು ಸ್ವಲ್ಪ ಕೊಬ್ಬರಿದು ಹಾಲು ತಕ್ಕೋತೀನಿ ನಾನು. ಅಂದರೆ ಕಾಯಿ ತುರಿದು ಪೇಸ್ಟ್ ಮಾಡಿ ಅದರದ್ದು ಹಾಲು ಹಾಕಿದರೆ ತುಂಬ ಟೇಸ್ಟ್ ಬರುತ್ತೆ ಈ ಗ್ರೇವಿಗೆ. ಅದನ್ನು ಮಾಡ್ಕೊತೀನಿ. ಆಯಿತಾ, ಪೇಸ್ಟ್ ರೆಡಿ ಆಗಿದೆ. ಇವಾಗ ಕೊಬ್ಬರಿ ಪೇಸ್ಟ್ ಮಾಡ್ಕೊತೀನಿ. ಕೊಬ್ಬರಿ ಪೇಸ್ಟ್ ಮಾಡಿಕೊಂಡು ಅದರದ್ದು ಎಲ್ಲ ಹಿಂಡ್ಬಿಟ್ಟು ರಸ ತೆಗಿತೀನಿ ಅಷ್ಟೇ. ಅದನ್ನು ಹಾಕಿದರೆ ತುಂಬ ಟೇಸ್ಟ್ ಬರುತ್ತೆ ಗ್ರೇವಿಗೆ. ವಿಡಿಯೋ ಅಷ್ಟು ಕ್ಲಾರಿಟಿ ಬಂದಿಲ್ಲ, ಸ್ವಲ್ಪ ಕ್ಲಾರಿಟಿ ಬೇಕಿತ್ತು, ಬಟ್ ಅಷ್ಟು ಕ್ಲಾರಿಟಿ ಇಲ್ಲ. ಬಿಡಿ, ಸ್ವಲ್ಪ ಅಡ್ಜಸ್ಟ್ ಮಾಡಿ ನೋಡಿ. ಆಯಿತಾ, ನೋಡಿ ಚಿಕನ್ ಚೆನ್ನಾಗಿ ಬೆಂದಿದೆ. ಇವಾಗ ಅದಕ್ಕೆ ಈ ಪೇಸ್ಟ್ ಮಾಡಿಟ್ಟಿರೋದನ್ನು ಹಾಕ್ತಿದ್ದೀನಿ. ಪೇಸ್ಟ್ ಹಾಕಿ ಒಂದು ಸ್ವಲ್ಪ ಉಳಿಸ್ತೀನಿ, ಯಾಕಂದರೆ ನನಗೆ ಎಗ್ ಮಸಾಲ ಮಾಡ್ತಿದ್ದೀನಲ್ಲ ಅದಕ್ಕೂ ಬೇಕು. ಅದೇ ಸ್ವಲ್ಪ ಹಾಕಿದ್ದು ಮಾಡುವ ಅಂತ ಇದ್ದೀನಿ. ಸಿಂಪಲಾಗಿ ಮಾಡ್ತಿದ್ದೀನಿ ಅಷ್ಟೇ. ನನಗೇನು ಅಷ್ಟು ಚೆನ್ನಾಗಿ ಬರಲ್ಲ, ಬಟ್ ನಾನು ಇವತ್ತೇ ಮತ್ತೊಂದು ಎರಡು ಥರ ಮಾಡ್ತೀನಿ. ಇವತ್ತಿದು ಒಂಥರ ಸಿಂಪಲ್, ಇದು ಅಂದರೆ ಫಾಸ್ಟಾಗಿ ಮಾಡಬೇಕಂತ ಮಾಡಿದ್ದಷ್ಟೇ. ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತೆ ಮುಚ್ಚಿಡ್ತೀನಿ. ಅದಕ್ಕೆ ಮತ್ತು ಕಾಯಿ ರಸ ಮತ್ತು ಪೌಡ್ರೆಲ್ಲ ಹಾಕಬೇಕಿದೆ ನೋಡಿ. 2 ಚಮಚ ನಾನು ಮನೆಯಲ್ಲೇ ರೆಡಿ ಮಾಡಿರೋ ಖಾರದ ಪುಡಿ ಹಾಕ್ತಿದ್ದೀನಿ. ಮತ್ತು ಚಿಕನ್ ಪೌಡ್ರು ಸ್ವಲ್ಪ, ಅದು ಚಿಕನ್ ಪೌಡ್ರ್ ಬರುತ್ತಲ್ಲ, ಅದು ಅಂಗಡಿಯಿಂದ ತಂದಿದ್ದು, ಅದನ್ನು ಹಾಕ್ತಿದ್ದೀನಿ. ಮತ್ತು ಈ ಕಾಯಿ ನೀರನ್ನು ತಗೊಂಡಿದ್ದೆ ಅದನ್ನು ಹಾಕಿ ಈಗ ಮಿಕ್ಸ್ ಮಾಡಿ ಮತ್ತು ಉಪ್ಪೆಲ್ಲ ಹಾಕಿ ಮುಚ್ಚಿಟ್ರೆ ಎಷ್ಟು ಬೇಕೋ ಅಷ್ಟು ಗ್ರೇವಿ ನಮಗೆ ಬೇಕಾಗಿ ನೋಡಿ ನೀರು ಹಾಕ್ಕೊಂಡು ಮುಚ್ಚಿಟ್ರೆ ಆಯಿತು, ಗ್ರೇವಿ ರೆಡಿ ಆಗುತ್ತೆ ಚಿಕನ್ ಗ್ರೇವಿ. ಆಯಿತಾ, ಉಪ್ಪನ್ನು ಹಾಕ್ತಿದ್ದೀನಿ. ನಾನು ಕಲ್ಲುಪ್ಪನ್ನು ಬಳಸ್ತಿದ್ದೀನಿ. ವೈಟ್ ಉಪ್ಪು ತಂದಿದ್ದು ಖಾಲಿಯಾಗಿತ್ತು, ಈಗ ಕಲ್ಲುಪ್ಪನ್ನು ಬಳಸಿದೆ. ಹಾಗೆ ಅಕ್ಕಿ ರೊಟ್ಟಿ ಕೂಡ ರೆಡಿ ಆಗಿದೆ ನೋಡಿ. ಇವಾಗ ಅಕ್ಕಿ ರೊಟ್ಟಿ ಕೂಡ ಆಗಿದೆ. ಊಟ ಮಾಡಿಬಿಟ್ರೆ ಅಷ್ಟೇ, ಮುಗೀತು. ಒಲೆಯಲ್ಲಿ ಮಾಡ್ತೀನಿ ಅಕ್ಕಿ ರೊಟ್ಟಿನ, ಯಾಕಂದರೆ ಗ್ಯಾಸ್ ಮೇಲೆ ಮಾಡಿದ್ರೆ ಇವಾಗ ಗ್ಯಾಸ್ ತುಂಬ ಬೇಕಲ್ಲ, ಆದರೆ ಗ್ಯಾಸ್ ಮೇಲೆ ಮಾಡಿದ್ರೆ ಅಷ್ಟು ಟೇಸ್ಟ್ ಬರೋಲ್ಲ. ಒಲೆಯಲ್ಲೇ ಮಾಡಿದ್ರೆ ತುಂಬ ಟೇಸ್ಟ್ ಬರುತ್ತೆ ಅಂತ ನಾನು ಒಂದು ಸಣ್ಣ ಒಲೆನ ಹಾಕ್ಕೊಂಡಿದ್ದೀನಿ. ಒಲೆನ ತಂದಿಟ್ಕೊಂಡಿದ್ದೀನಿ ಫ್ಯಾಕ್ಟ್ರಿಯಿಂದ. ಅದರಲ್ಲೇ ಅಕ್ಕಿ ರೊಟ್ಟಿನ ಮಾಡ್ತೀನಿ. ಇದು ಸ್ವಲ್ಪ ಮೇಲಾಯಿತು, ಒಬ್ಬರು ಇಟ್ಕೊಂಡಿದ್ದು ಗೊತ್ತಾಗಿಲ್ಲ ನನಗೆ ವಿಡಿಯೋ ಮಾಡಬೇಕಿದ್ರೆ. ಆಮೇಲೆ ವಿಡಿಯೋ ಬಂದಮೇಲೆ ಊಟ ಎಲ್ಲ ಆದಮೇಲೆ ನೋಡಿದೆ, ಸ್ವಲ್ಪ ಇದಾಗೋಯ್ತದ್ದು. ಬಿಡಿ, ಅದು ಸ್ವಲ್ಪ ಅಡ್ಜಸ್ಟ್ ಮಾಡಿ ನೋಡಿ. ಆಯಿತಾ, ಎಲ್ಲ ರೆಡಿ ಆಗಿದೆ. ಇವಾಗ ಊಟ ಮಾಡ್ತಾಯಿದ್ದೀವಿ. ಅದು ಏನಲ್ಲಿ ಸರಿಯಾಗಿ ಕಾಣಿಸ್ತಿಲ್ಲ, ಬಿಡಿ. ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಹಾಗೆ ಈ ವಿಡಿಯೋ ಒಂದು ಲೈಕ್ ಕೊಟ್ಟು ಮತ್ತು ಸಬ್ ಆಗಿಲ್ಲ ಅಂದರೆ ಸಬ್ ಆಗಿ ನಮ್ಮ ಚಾನಲಿಗೆ. ಆಯಿತಾ, ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್, ಟೇಕ್ ಕೇರ್.